ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಿದಂತೆ ಬಗೆದಷ್ಟು ಹೊಸ ಶಾಕಿಂಗ್ ಮಾಹಿತಿಗಳು ಹೊರಬೀಳ್ತಾ ಇದೆ. ಒಂದು ಕಡೆ ಇದೇ ಪ್ರಕರಣದಲ್ಲಿ ಆರೋಪಿಗಳ ಪಟ್ಟಿಯಲ್ಲಿ ಇನ್ನಿಬ್ಬರು ಹೊಸ ಸೇರ್ಪಡೆ ಆಗಿದ್ರೆ, ಮತ್ತೊಂದು ಕಡೆ ನಟ ದರ್ಶನ್ ಮತ್ತು ಸಹಚರರ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ಆ ಒಂದು ಕರಾಳ ಮುಖದ ಸ್ಟೋರಿಯನ್ನು ನೀವು ಕೇಳಿದ್ರೆ ಖಂಡಿತವಾಗಿಯೂ ನೀವು ಆ ಒಂದು ಕೃತ್ಯಕ್ಕೆ ಚೀತು ಅನ್ನೋದೊಂದು ಗ್ಯಾರಂಟಿ. ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ಟಿ ನರಸೀಪುರ ಸಮೀಪದ ಫಾರಂ ಹೌಸ್ನಿಂದ ಒಂದು ಬೆಚ್ಚಿ ಬೀಳಿಸುವ ಸುದ್ದಿ ವರದಿಯಾಗಿದೆ. ಕೇವಲ ಇದಿಷ್ಟೇ ಅಲ್ಲದೆ ಇದೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೇವಲ ನಟ ದರ್ಶನ್ ಮಾತ್ರವಲ್ಲದೆ ಮತ್ತೊಬ್ಬ ಸ್ಯಾಂಡಲ್ವುಡ್ ನಟನನ್ನ ಅರೆಸ್ಟ್ ಮಾಡಲಾಗಿದೆ. ಅಲ್ಲದೆ ಇದೇ ಪ್ರಕರಣದಲ್ಲಿ ಓರ್ವ ಪ್ರಭಾವಿ ಸಚಿವರೋರ್ವರ ಹೆಸರು ಕೇಳಿ ಬರ್ತಾ ಇದೆ. ಹಾಗಾದರೆ ನಟ ದರ್ಶನ್ ಸಹಚರರು ಮಾಡಿದಂತಹ ಮತ್ತೊಂದು ಕೃತ್ಯ ಏನು? ಫಾರಂ ಹೌಸ್ನಿಂದ ಕೇಳಿ ಬಂದಂತಹ ಬೆಚ್ಚಿ ಬೀಳಿಸುವ ಸುದ್ದಿ ಏನು? ಅರೆಸ್ಟ್ ಆದಂತಹ ಮತ್ತೋರ್ವ ನಟ ಯಾರು? ಆರೋಪಿಗಳ ಪಟ್ಟಿ ಹೆಚ್ಚಾಗಿದ್ದು ಹೇಗೆ? ದರ್ಶನ್ ಸಹಚರರ ದೌರ್ಜನ್ಯಕ್ಕೆ ಒಳಗಾದಂತಹ ವ್ಯಕ್ತಿಯ ಕಣ್ಣೀರಿನ ಕಥೆ ಏನು? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಈ ಒಂದು ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದ್ರೂ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಆಗಲೇಬೇಕು ಅಂತ ನೀವು ಸಹ ಆಗ್ರಹಿಸೋದಾದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡೋ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಪ್ರಕರಣದ ಕುರಿತಾಗಿ ಎಲ್ಲ ಹೊಸ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ಗೆ ಮೇಲಿಂದ ಮೇಲೆ ಶಾಕ್ ನೀಡ್ತಾ ಇದೆ. ಸಾಲು ಸಂಕಷ್ಟವನ್ನ ತಂದಿಟ್ಟಿದೆ. ಸಾಮಾನ್ಯವಾಗಿ ಕುಟುಂಬದ ಕಲಹಗಳಲ್ಲಿ ನಡೆದಂತಹ ಕೊಲೆಗಳನ್ನು ಹೊರತುಪಡಿಸಿದ್ರೆ ಬಾಕಿ ದ್ವೇಷದ ಕೊಲೆ ಕೇಸ್ಗಳಲ್ಲಿ ರೌಡಿ ಶೀಟ್ ಅನ್ನು ತೆಗೆಯಲಾಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕುಟುಂಬ ಕಲಹ ಅಲ್ಲ. ಹೀಗಾಗಿ ಪ್ರಕರಣದಲ್ಲಿ ರೌಡಿ ಶೀಟ್ ತೆಗೆಯುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಈ ಕೇಸ್ನಲ್ಲಿ ರೌಡಿ ಪಟ್ಟಿ ತೆರೆದರೆ ನಟ ದರ್ಶನ್ ಹಾಗೆ ಗ್ಯಾಂಗ್ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗ್ತಾರೆ. ಮತ್ತೊಂದೆಡೆ ಆರೋಪಿಗಳ ವಿರುದ್ಧವಾಗಿ ಈ ಹಿಂದೆ ದಾಖಲಾಗಿದ್ದ ಕೇಸ್ಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಪ್ರತಿಯೊಬ್ಬ ಆರೋಪಿಗಳ ಪ್ರೊಫೈಲ್ ಅನ್ನು ರೆಡಿ ಮಾಡ್ತಿದ್ದಾರೆ. ಇನ್ನು ಪ್ರಕರಣದ ತನಿಖೆಯನ್ನ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಇಲ್ಲಿಯವರೆಗೆ 15 ಮಂದಿ ಆರೋಪಿಗಳು ಅಂತ ಗುರುತಿಸಲಾಗಿತ್ತು. ಅದರಲ್ಲಿ ಪವಿತ್ರ ಗೌಡ ಅವರಿದ್ರು, ಹಾಗೆ ದರ್ಶನ್ ಇದ್ರು. ಇದೀಗ ಆ ಒಂದು ಪಟ್ಟಿಯಲ್ಲಿ ಮತ್ತಿಬ್ಬರು ಸೇರ್ಪಡೆಯಾಗಿದ್ದಾರೆ. ಒಟ್ಟು 17 ಮಂದಿಯ ವಿರುದ್ಧವಾಗಿ FIR ದಾಖಲಾಗಿದೆ. ಇದರಲ್ಲಿ 13 ಮಂದಿಯನ್ನ ಈಗಾಗಲೇ ಬಂಧಿಸಲಾಗಿತ್ತು. ಇದರಲ್ಲಿ ಸ್ಯಾಂಡಲ್ವುಡ್ ನಟನೊಬ್ಬ ಸೇರಿ ಒಟ್ಟು 14 ಮಂದಿಯನ್ನ ಬಂಧಿಸಲಾಗಿದೆ. ಅದೇ ರೀತಿಯಾಗಿ ಮತ್ತೋರ್ವ ಮಹಿಳೆ ಕೂಡ ಭಾಗಿಯಾಗಿರೋದು ತಿಳಿದು ಬಂದಿದೆ. ಆರೋಪಿ ಅನು ಎಂಬ ಮಹಿಳೆ ಎಸ್ಕೇಪ್ ಆಗಿದ್ದಾಳೆ. ಜೊತೆಗೆ ಜಗದೀಶ್ ಅಲಿಯಾಸ್ ಜಗ್ಗ, ಅನು, ರವಿ, ರಾಜು ಎಂಬ ಆರೋಪಿಗಳು ಸದ್ಯ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಆದರೆ ಆ ಹೊಸ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ. ಈ ಎಲ್ಲದರ ಬಗ್ಗೆ ಇದೀಗ ಮತ್ತೋರ್ವ ಸ್ಯಾಂಡಲ್ವುಡ್ ನಟನನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಇದೇ ಒಂದು ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಹಾಯ ಮಾಡಿದಂತಹ ಮತ್ತೋರ್ವ ಸ್ಯಾಂಡಲ್ವುಡ್ ನಟನನ್ನ ಪೊಲೀಸರು ಬಂಧಿಸಿದ್ದಾರೆ. ಈತ ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ನೆರವಾಗಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ. ಬಂಧಿತನನ್ನ ಪ್ರದೋಷ್ ಅಂತ ಗುರುತಿಸಲಾಗಿದೆ. ಈತ ಕೂಡ ಸ್ಯಾಂಡಲ್ವುಡ್ ನಟನಾಗಿದ್ದಾನೆ. ಕನ್ನಡದ ಕೆಲ ಚಿತ್ರಗಳಲ್ಲಿ ಅಭಿನಯ ಮಾಡಿರುವ ಈತ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A14 ಆರೋಪಿಯಾಗಿದ್ದಾನೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಮೃತಪಟ್ಟ ಬಳಿಕ ಗಾಬರಿಗೊಂಡಂತಹ ದರ್ಶನ್ 30 ಲಕ್ಷ ರೂಪಾಯಿ ನೀಡಿ ಬಾಡಿಯನ್ನ ಎಲ್ಲಾದರೂ ಬಿಸಾಕುವಂತೆ ಹೇಳಿದ್ರಂತೆ. ಆಗ ತನ್ನ ಆಪ್ತ ಹೋಟೆಲ್ ಉದ್ಯಮಿ ಆಗಿರುವಂತಹ ಇದೇ ಸ್ಯಾಂಡಲ್ವುಡ್ ನಟ ಪ್ರದೋಷ್ ಈ ಒಂದು ಕೃತ್ಯಕ್ಕೆ ನೆರವಾಗಿದ್ದಾನೆ. ಅತ್ತ ದರ್ಶನ್ ಆಜ್ಞೆಯನ್ನು ಕೊಡ್ತಾ ಇದ್ದ ಹಾಗೆ ಪ್ರದೋಷ್ ಮತ್ತಿತರರು ದೇಹವನ್ನ ಸ್ಕಾರ್ಪಿಯೋ ಕಾರ್ನಲ್ಲಿ ಒಯ್ದು ಸುಮನಹಳ್ಳಿಯ ಅಪಾರ್ಟ್ಮೆಂಟ್ ಒಂದರ ಮುಂಭಾಗದ ಮೋರಿಯಲ್ಲಿ ಎಸೆದು ಹೋಗಿದ್ದಾರೆ. ದರ್ಶನ್ ಅಭಿನಯಿಸಿರುವಂತಹ ಬೃಂದಾವನ, ಬುಲ್ಬುಲ್ ಚಿತ್ರಗಳಲ್ಲಿ ಈ ಪ್ರದೋಷ್ ನಟಿಸಿದ್ದಾನೆ. ಇದಲ್ಲದೆ ಮತ್ತೊಂದು ಶಾಕಿಂಗ್ ಮಾಹಿತಿ ಇದೆ. ಬಿಜೆಪಿ ಸಚಿವರೊಬ್ಬರ ಜೊತೆಗೆ ಈತ ಆಪ್ತ ಸಹಾಯಕನಾಗಿ ಕೂಡ ಕೆಲಸವನ್ನ ಮಾಡ್ತಿದ್ದ ಅನ್ನುವಂತಹ ಮಾಹಿತಿ ಇದೆ. ಇದು ಮಾತ್ರವಲ್ಲದೆ ಬಿಜೆಪಿ IT ವಿಭಾಗದಲ್ಲಿಯೂ ಸಹ ಈತ ಕೆಲಸ ಮಾಡಿದ್ದ ಅಂತ ವರದಿಯಾಗ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ನಟ ದರ್ಶನ್ ಮತ್ತು ಸಹಚರರ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ಪರಿಹಾರ ಕೇಳಲು ಹೋದವರಿಗೂ ಕೂಡ ನಾಯಿಯನ್ನ ಚೂ ಬಿಟ್ಟು ವಿಕೃತಿಯನ್ನ ಮೆರೆದಿದ್ರು ಅನ್ನುವಂತಹ ಶಾಕಿಂಗ್ ವಿಚಾರ ಬಹಿರಂಗ ಆಗಿದೆ. ಸುಮಾರು 10 ವರ್ಷಗಳ ಹಿಂದಿನ ಕರಾಳ ಕತೆ ಈಗ ಬಯಲಾಗ್ತಾ ಇದೆ. ಇನ್ನು ಈ ಒಂದು ಘಟನೆಯಲ್ಲಿ ದೌರ್ಜನ್ಯಕ್ಕೆ ಒಳಗಾದಂತಹ ವ್ಯಕ್ತಿ ನಟ ದರ್ಶನ್ ಅಂಡ್ ಗ್ಯಾಂಗ್ನ ಈ ಒಂದು ದೌರ್ಜನ್ಯ ಏನಿದೆ ಅದನ್ನು ನಾನು ಈಗ ಅಲ್ಲ 10 ವರ್ಷದ ಹಿಂದೆ ಆ ಒಂದು ಕರಾಳ ಮುಖವನ್ನು ನಾನು ನೋಡಿದ್ದೇನೆ ಅನ್ನುವಂತಹ ಆರೋಪವನ್ನು ಮಾಡುತ್ತಿದ್ದಾರೆ. ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಫಾರ್ಮ್ ಹೌಸ್ನಲ್ಲಿ ಚಾಮರಾಜನಗರ ತಾಲೂಕಿನ ನಿಜಲಿಂಗಪುರದ ಮಹೇಶ್ ಎಂಬಾತ ಕೆಲಸ ಮಾಡ್ತಿದ್ರಂತೆ. ಈ ವೇಳೆ ಎತ್ತೊಂದು ಕೊಂಬಿನಿಂದ ತಿವಿದಿತ್ತು. ಆಗ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಮನೆಗೆ ಬಿಟ್ಟು ಹೋದಂಥವರು ಮತ್ತೆ ನಮ್ಮ ಕಡೆಗೆ ತಿರುಗಿಯೂ ನೋಡಲಿಲ್ಲ.
ಇದಾದ ನಂತರದಲ್ಲಿ ಪರಿಹಾರವನ್ನಾದರೂ ಕೇಳೋಣ ಅಂತ ಹೇಳಿ ಫಾರ್ಮ್ ಹೌಸ್ಗೆ ಹೋದರೆ ದರ್ಶನ್ ನಾಯಿಯನ್ನು ಚೂ ಬಿಟ್ಟಿದ್ರಂತೆ. ಕೇವಲ ಇದಿಷ್ಟೇ ಅಲ್ಲದೆ ಮೈಸೂರಿನ ಹೋಟೆಲ್ಗೆ ಮಾತುಕತೆಗೆ ಅಂತ ಕರೆಸಿ ರೌಡಿಗಳಿಂದ ಬೆದರಿಕೆ ಹಾಕಿದ್ರು ಅಂತ ಇದೀಗ ಆ ವ್ಯಕ್ತಿ ಆರೋಪವನ್ನು ಮಾಡ್ತಿದ್ದಾರೆ. ಸದ್ಯ ನಟ ದರ್ಶನ್ ಬಂಧನದಲ್ಲಿದ್ದಾರೆ. ಹೀಗಾಗಿ ಸಹಜವಾಗಿ ಒಂದು ಘಟನೆ ನಡೆದ ನಂತರದಲ್ಲಿ ಈ ರೀತಿಯಾದಂತಹ ಬೇರೆ ಬೇರೆ ದೌರ್ಜನ್ಯಗಳು ನಡೆದಿದ್ರೆ ಅದೆಲ್ಲವೂ ಹೊರಬರ್ತಾ ಹೋಗುತ್ತೆ. ಈ ರೀತಿಯಾದಂತಹ ಕೃತ್ಯಗಳಲ್ಲಿ ದೌರ್ಜನ್ಯಕ್ಕೆ ಒಳಗಾದಂಥವರು ಮಾಧ್ಯಮದ ಮುಂದೆ ಬಂದು ಮಾತನಾಡುವಂತಹ ಧೈರ್ಯವನ್ನು ಮಾಡ್ತಾರೆ. ಇದೀಗ ಮಹೇಶ್ ಎಂಬಾತ ಮುಂದೆ ಬಂದು ದರ್ಶನ್ ಅಂಡ್ ಗ್ಯಾಂಗ್ನ ಕರಾಳ ಮುಖವನ್ನು ಬಿಚ್ಚಿಡುತ್ತಿದ್ದಾರೆ. ಇನ್ನು ನಾಯಿಯನ್ನು ಚೂ ಬಿಟ್ಟು ಈ ರೀತಿಯಾಗಿ ವಿಕೃತಿ ಮೆರೆದ ನಂತರದಲ್ಲಿ, ದೌರ್ಜನ್ಯವನ್ನು ಎಸಗಿದ ನಂತರದಲ್ಲಿ ವಿಚಾರವನ್ನು ಹೊರಗಡೆ ಬಾಯ್ಬಿಟ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ದರ್ಶನ್ ಅಂಡ್ ಗ್ಯಾಂಗ್ ಬೆದರಿಕೆ ಹಾಕಿತ್ತಂತೆ. ಸದ್ಯ ಆ ಒಬ್ಬ ಕೂಲಿ ಕಾರ್ಮಿಕ ಕಳೆದ 10 ವರ್ಷಗಳಿಂದ ಹಾಸಿಗೆಯನ್ನು ಹಿಡಿದಿದ್ದಾರೆ. ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಮಹೇಶ್ ಅವರನ್ನು ಅವರ ತಾಯಿ ಹಾಗೆ ಹೆಂಡತಿ ಕೂಲಿ ಕೆಲಸವನ್ನು ಮಾಡಿಕೊಂಡು ಅವರ ಆರೈಕೆಯನ್ನು ಮಾಡ್ತಿದ್ದಾರೆ. ಕೂಲಿ ಮಾಡಿದ್ರೆ ಅವತ್ತಿನ ಊಟ ಸಿಗುತ್ತೆ, ಇಲ್ಲಾಂದರೆ ಎಲ್ಲರೂ ಊಟ ಇಲ್ಲದೆ ಉಪವಾಸ ಇರಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಫಾರ್ಮ್ ಹೌಸ್ನಲ್ಲಿ ಆತನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಎತ್ತು ಕೊಂಬಿನಿಂದ ಹೊಡೆದಂತಹ ಪರಿಣಾಮ ಕೊಂಬು ಕಣ್ಣಿಗೆ ತಿವಿದಿತ್ತು. ಅದೇ ರೀತಿಯಾಗಿ ತಲೆ ಬುರುಡೆಯಿಂದ ಹೊರಗೆ ಬಂದಿತ್ತು. ಆಗ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲು ಮಾಡಿ ಚಿಕಿತ್ಸೆಯ ಬಳಿಕ ಮನೆಗೆ ತಂದು ಬಿಟ್ಟು ಹೋದವರು ಇದುವರೆಗೂ ಕೂಡ ತಿರುಗಿ ನೋಡಿಲ್ಲ, ಯಾವುದೇ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಈಗ ನನ್ನ ನೋಡಿಕೊಳ್ತಿದ್ದಾರೆ, ಬದುಕು ಬಹಳ ದುಸ್ತರವಾಗಿದೆ ಅಂತ ಆತ ಭಾವುಕರಾಗಿ ಮಾಧ್ಯಮಗಳ ಜೊತೆಗೆ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಇದೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಹಳಷ್ಟು ಜನ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಕೇವಲ ಒಂದು ಕಮೆಂಟ್ಗಾಗಿ ಅಥವಾ ಕೇವಲ ಒಂದು ಮೆಸೇಜ್ಗಾಗಿ ಈ ರೀತಿಯ ಒಂದು ಕೊಲೆ ನಡೀತಾ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಅಪಹರಣ ಮಾಡಿಕೊಂಡು ಬೆಂಗಳೂರಿಗೆ ಕರೆತರ್ತಾರೆ. ಕರೆತಂದ ನಂತರದಲ್ಲಿ ಶೆಡ್ನಲ್ಲಿ ಆತನನ್ನು ಬಂಧಿಸಿ ಇಡಲಾಗಿತ್ತು. ನಿರಂತರವಾಗಿ 24 ಗಂಟೆಗಳ ಕಾಲ ಆತನ ಮೇಲೆ ಹಲ್ಲೆ ನಡೆದಿದೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಮರಣೋತ್ತರ ಪರೀಕ್ಷೆಯಲ್ಲೂ ಸಹ ಮೃತದೇಹದ ಮೇಲೆ ಬರೋಬ್ಬರಿ 15 ಕಡೆಗಳಲ್ಲಿ ಗಾಯವಾಗಿದೆ. 15 ಕಡೆಗಳಲ್ಲಿ ರಕ್ತ ಸೋರಿಕೆ ಆಗಿರೋದು ಕಂಡು ಬಂದಿದೆ. ಅಲ್ಲದೆ ಬಲವಾದ ರಾಡ್ನಿಂದ, ಸಲಾಕೆಯಿಂದ, ಮರದ ಪಟ್ಟಿಯಿಂದ ಹೊಡೆದಿರೋದು ಬಗ್ಗೆ ಮಾಹಿತಿ ಇದೆ. ಇದಲ್ಲದೆ ಪ್ರಮುಖವಾಗಿ ಆತನ ಮರ್ಮಾಂಗದ ಮೇಲೆ ಹಲ್ಲೆ ನಡೆಸಲಾಗಿದೆ. ಮರ್ಮಾಂಗದಲ್ಲಿ ರಕ್ತ ಸೋರಿರುವ ಬಗ್ಗೆ ಫೊರೆನ್ಸಿಕ್ ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲೇ ಎಲ್ಲರಿಗೂ ಅನುಮಾನ ಮೂಡ್ತಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಆತನಿಗೆ ಕೇವಲ ಬೆದರಿಸೋಕೆ ಅಂತ ಅಥವಾ ಈ ರೀತಿಯಾಗಿ ಮತ್ತೊಂದ್ಸಲಿ ಕೃತ್ಯವನ್ನು ಎಸಗಬೇಡ ಅಂತ ಹೇಳಿ ಕರೆ ತಂದಿದ್ರೆ ಕೇವಲ ಎಚ್ಚರಿಕೆಯನ್ನು ನೀಡಿ ಕಳಿಸಬಹುದಾಗಿತ್ತು. ಅಥವಾ ಒಂದೆರಡು ಏಟು ಹೊಡೆದಿದ್ರು ಸಹ ಸಾಮಾನ್ಯವಾಗಿ ಹಲ್ಲೆ ನಡೆದ್ರೆ ಯಾರು ಸಾಯುವ ಹಂತಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಆತನನ್ನು ಕೊಲೆ ಮಾಡೋದಕ್ಕಾಗಿಯೇ ಕರೆತಂದಂತೆ ಕಾಣಿಸ್ತಾ ಇದೆ. ಆತನನ್ನು ಸಾಯಿಸೋದಕ್ಕೆ ಅಂತಲೇ ಬಲವಾಗಿ ಹೊಡೆಯಲಾಗಿದೆ. ಇದಲ್ಲದೆ ಆತನಿಗೆ ಚಿತ್ರಹಿಂಸೆಯನ್ನು ನೀಡಲಾಗಿದೆ. ಇದಲ್ಲದೆ ಆತನಿಗೆ ಸಿಗರೆಟ್ನಿಂದ ಸುಟ್ಟಿರುವ ಬಗ್ಗೆ ಮಾಹಿತಿ ಇದೆ. ಆತನ ದೇಹದ ಮೇಲೆ ಆ ರೀತಿಯ ಕಲೆಗಳು ಕಂಡು ಬಂದಿದೆ. ಹೀಗಾಗಿ ಇವೆಲ್ಲವನ್ನು ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ಆತನಿಗೆ ಕೇವಲ ಎಚ್ಚರಿಕೆಯನ್ನು ಅಥವಾ ಬೆದರಿಕೆಯನ್ನು ಕೊಡೋದಕ್ಕೆ ಆತನನ್ನು ಕಿಡ್ನ್ಯಾಪ್ ಮಾಡಿಲ್ಲ. ರೇಣುಕಾಸ್ವಾಮಿಯನ್ನು ಕೊಲೆ ಮಾಡುವ ಉದ್ದೇಶದಿಂದಲೇ ಅಷ್ಟೊಂದು ಪ್ಲಾನ್ ಮಾಡಿ ಚಿತ್ರದುರ್ಗದಲ್ಲಿ ಆತನನ್ನು ಲಾಕ್ ಮಾಡಿಕೊಳ್ಳಲಾಗಿದೆ. ನಂತರದಲ್ಲಿ ಆತನನ್ನು ಅಪಹರಣ ಮಾಡಲಾಗಿದೆ, ಬಂಧಿಸಿ ಇಡಲಾಗಿದೆ ಬೆಂಗಳೂರಿನಲ್ಲಿ. ಕೊಲೆ ಮಾಡುವಂತಹ ಉದ್ದೇಶದಿಂದಲೇ ಆತನಿಗೆ ಮನಸ್ಸೋ ಇಚ್ಛೆ ತಳಿಸಿದ್ದಾರೆ, ಮಾರಕಾಸ್ತ್ರಗಳಿಂದ ಬೀಸಿದ್ದಾರೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಆದರೆ ಕೊಲೆ ಮಾಡೋದಕ್ಕೆ ಉದ್ದೇಶ ಏನಾಗಿತ್ತು, ಆ ಒಂದು ಸೀಕ್ರೆಟ್ ಗೊತ್ತಿರೋದು ಕೇವಲ ಪವಿತ್ರ ಗೌಡ ಹಾಗೆ ದರ್ಶನ್ಗೆ ಮಾತ್ರ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ ಆ ಒಂದು ಬಿಗ್ ಸೀಕ್ರೆಟ್ ಏನು, ಆ ಒಂದು ಆಯಾಮದಲ್ಲೂ ಕೂಡ ತನಿಖೆ ಆಗಬೇಕು ಅಂತ ಹಲವರು ಆಗ್ರಹಿಸ್ತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಇನ್ನು ಬಂಧನದಲ್ಲಿ ಇರುವಂತಹ ನಟ ದರ್ಶನ್ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಂಗಳವಾರ ಆಹಾರ ಸೇವಿಸದೆ ಹಣ್ಣಿನ ರಸವನ್ನು ಕುಡಿದು ಹಸಿವನ್ನು ನೀಗಿಸಿಕೊಂಡಿದ್ರು. ಮೈಸೂರಿನಲ್ಲಿ ಮಂಗಳವಾರ ಬೆಳಗ್ಗೆ 8 ಗಂಟೆ ಸುಮಾರಿಗೆ ದರ್ಶನ್ ಅವರನ್ನು ಬಂಧಿಸಲಾಗುತ್ತೆ. ಬಳಿಕ 11 ಗಂಟೆ ಸುಮಾರಿಗೆ ಅವರನ್ನು ಬೆಂಗಳೂರಿಗೆ ಕರೆತರ್ತಾರೆ. ಬಂಧನದ ಬಳಿಕ ಉಪಹಾರ ಸೇವಿಸುವಂತೆ ಪೊಲೀಸರು ನೀಡಿದ ಸೂಚನೆಗೆ ದರ್ಶನ್ ನಿರಾಕರಿಸಿದ್ದಾರೆ. ಬಳಿಕ ಮಧ್ಯಾಹ್ನ ಕೂಡ ದರ್ಶನ್ ಊಟವನ್ನು ಮಾಡಿಲ್ಲ. ಆಗ ಆರೋಗ್ಯದ ದೃಷ್ಟಿಯಿಂದ ಆಹಾರ ಸೇವಿಸುವಂತೆ ಪೊಲೀಸರು ಒತ್ತಾಯಿಸ್ತಾರೆ. ಬಳಿಕ ಅವರು ಹಣ್ಣಿನ ರಸವನ್ನು ಕುಡಿದಿದ್ದಾರೆ. ರಾತ್ರಿ ಮಜ್ಜಿಗೆ ಕುಡಿದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಅವರು ಮಲಗಿದ್ದಾರೆ. ನಿನ್ನೆ ಇಡೀ ದಿನ ಮಾನಸಿಕ ಒತ್ತಡದಲ್ಲಿ ಇದ್ದರು. ಇನ್ನು ಇವತ್ತು ಬೆಳಗ್ಗೆ ಕೊಂಚ ಮಟ್ಟಿಗೆ ಸಹಜ ಸ್ಥಿತಿಗೆ ಮರಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಬುಧವಾರ ಬೆಳಗ್ಗೆ ಉಪಹಾರಕ್ಕೆ 2 ಇಡ್ಲಿಯನ್ನು ಸೇವಿಸಿದ್ರು. ಮಧ್ಯಾಹ್ನ ಹಾಗೆ ರಾತ್ರಿ ಊಟವನ್ನು ಮಾಡಿದ್ದಾರೆ. ವಿಚಾರಣೆಗೆ ಸಹ ಅವರು ಸ್ಪಂದಿಸ್ತಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ.
ಇನ್ನು ವಿಪರ್ಯಾಸದ ಸಂಗತಿ ಅಂತ ಹೇಳಿದ್ರೆ, ಯಾವ ರೇಣುಕಾ ಸ್ವಾಮಿ ಶೆಡ್ನಲ್ಲಿ ಕೊಲೆ ಆಗ್ತಾರೋ ಅದೇ ಶೆಡ್ನಲ್ಲಿ ದರ್ಶನ್ ಅವರ ಕ್ರಾಂತಿ ಸಿನಿಮಾದ ಚಿತ್ರೀಕರಣ ಆಗಿತ್ತು. ಹೀಗಾಗಿ ಮೊದಲೇ ಈ ಒಂದು ಶೆಡ್ ಬಗ್ಗೆ ದರ್ಶನ್ಗೆ ಗೊತ್ತಿತ್ತು. ಆ ಒಂದು ಶೆಡ್ ವಿಶಾಲ ಪ್ರದೇಶವಾಗಿದ್ದರಿಂದ ಚಲನಚಿತ್ರಗಳ ಚಿತ್ರೀಕರಣಕ್ಕೂ ಕೂಡ ಕೆಲವು ನಿರ್ದೇಶಕರು ಅದನ್ನು ಬಳಸಿಕೊಳ್ತಾ ಇದ್ರು. ಆದರೆ ದರ್ಶನ್ ಚಿತ್ರವೇ ಚಿತ್ರೀಕರಣಗೊಂಡಂತಹ ಶೆಡ್ನಲ್ಲಿ ಈ ಒಂದು ಕೊಲೆ ಆಗಿರೋದು, ಅದೇ ಪ್ರಕರಣದಿಂದ ಈಗ ದರ್ಶನ್ ಬಂಧನ ಆಗಿರೋದು ವಿಪರ್ಯಾಸದ ಸಂಗತಿಯೇ ಸರಿ. ನೋಡಬೇಕು ಈ ಒಂದು ಪ್ರಕರಣ ಮುಂದೆ ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ಳುತ್ತೆ ಅಂತ. ಹಾಗಾದರೆ ಈ ಒಂದು ಪ್ರಕರಣದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.